ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮುಂಜಾನೆಯ ಶುಭೋದಯಗಳು. ಇವತ್ತು ನಾನು ಬೆಳಗ್ಗೆನೇ ವ್ಲಾಗ್ನ ಹಾಕ್ತಾಯಿದ್ದೀನಿ, ಬೆಳಗಿನ ವ್ಲಾಗ್ನ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವತ್ತು ರೊಟ್ಟಿ, ಹೀರೆಕಾಯಿ ಪಲ್ಯ, ಹೀರೆಕಾಯಿ ಮತ್ತು ಆಲೂಗಡ್ಡೆ ಹಾಕ್ಬಿಟ್ಟು ಪಲ್ಯ ಮಾಡಿದ್ದೀನಿ. ನಮ್ಮಮ್ಮ ಮೊನ್ನೆ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ನಮ್ಮಮ್ಮನಷ್ಟು ಚೆನ್ನಾಗಿ ಮಾಡೋಕ್ಕಾಗಲ್ಲ, ಬಟ್ ನನಗೆ ಬರೋ ಥರ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಬೆಳಗ್ಗೆ ನಾನು ತಿನ್ನೋದಕ್ಕೂ ಶುರು ಮಾಡಿಬಿಟ್ಟಿದ್ದೀನಿ. ಆ್ಯಕ್ಚುಲಿ ನಂದೊಂದು ಮೈನಸ್ ಪಾಯಿಂಟ್ ಏನು ಗೊತ್ತಾ, ನೋಡಲಿಲ್ಲ ಅಂದರೆ ತಿನ್ನೋಲ್ಲ, ಕೇಳೋದು ಇಲ್ಲ. ಅದೇನಾದರೂ ನೋಡಿಬಿಡ್ತು ಅಂದರೆ ತಿಂಡಿನಾಗಲಿ ಊಟನಾಗಲಿ ಯಾವುದೇ ಕಾರಣಕ್ಕೂ ಬಿಡಲ್ಲ. ಯಾವ ವಾರ ಉಪವಾಸ ಅದು ಯಾವುದೂ ಲೆಕ್ಕಕ್ಕಿಡೋಲ್ಲ ನಂದು. ಆ ಥರದ್ದೊಂದು ಅದಕ್ಕೇನು ಹೇಳ್ತಾರೆ, ಅಭ್ಯಾಸ ಆಗಿಬಿಟ್ಟಿದೆ ಆ ಥರದ್ದು. ನಿಮಗೂ ಯಾರಿಗಾದರೂ ಅದೇ ಥರ ಅಭ್ಯಾಸ ಇದೆಯಾ? ಓಕೆ, ಮಾರ್ನಿಂಗ್ ಇವಾಗ 8:15 ನಮ್ಮ ಮಕ್ಕಳು 7:15 ಹೊರಟರು. ಒಬ್ಬರು ಸ್ಕೂಲ್ಗೆ ಮತ್ತು ಒಬ್ಬರು ಕಾಲೇಜಿಗೆ ಹೊರಟರು. ಮನೆಯವರು ಅಂಗಡಿಗೆ ಹೋದರು. ಇನ್ನು ನಾನು ಒಬ್ಬಳೇನೆ. ಇನ್ನು ಉಳಿದಿದ್ದ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋ ಟೈಮು ಬಂದೇ ಬಿಟ್ಟಿದೆ. ಆ್ಯಕ್ಚುಲಿ ಬೆಳಗ್ಗೆ ನನ್ನ ಮುಖ ನೋಡೋಕ್ಕಾಗಲ್ಲ, ಆ ಥರ ಇರುತ್ತೆ. ನಾನು ಹೆಂಗೆ ಅಂತ ಗೊತ್ತಿಲ್ಲ, ನನಗೆ ಫುಲ್ ಕಂಫರ್ಟೇಬಲ್ ಆಗಿರಬೇಕು. ಬಟ್ಟೆಯಿಂದ ಹಿಡಿದು ನಾನು ನಾನು ಯೂಸ್ ಮಾಡ್ತೀನಿ ಅದೆಲ್ಲನೂ ನನಗೆ ಕಂಫರ್ಟೇಬಲ್ ಆಗಿರಬೇಕು. ನಂದು ಅದೊಂದು ಎಕ್ಸ್ಪೆಕ್ಟೇಷನು. ಯಾಕೆ ಗೊತ್ತಾ, ತುಂಬ ಚೆನ್ನಾಗಿರೋ ಬಟ್ಟೆ ಇದ್ರೂ ಅದನ್ನು ಹಾಕ್ಕೊಳ್ಳಲ್ಲ. ಏನೇ ಇದ್ರೂ ಈಗ ತಲೆ ಕೂದಲು ಪೂರ್ತಿ ಜಡೆಗಿಡೆ ಹಾಕ್ಕೊಂಡು ಕೂತ್ಕೊಳ್ಳಲ್ಲ. ನನಗೊಂಥರ ಮುಂದೆ ಬಂದರೆ ಏನೋ ಒಂಥರ ಅನ್ಕಂಫರ್ಟೇಬಲ್ ಫೀಲಿಂಗ್ ಆಗ್ತಾಯಿರುತ್ತೆ. ಸೊ ಹಾಗಾಗಿ ನಾನು ಬೆಳಗ್ಗೆ ಫುಲ್ ಕಂಫರ್ಟೇಬಲ್ ಆಗಿರ್ತೀನಿ. ಯಾವುದೋ ಒಂದು ಜೋಳಿಗೆ ಥರ ನೇತಾಕ್ಬಿಟ್ಟಿರ್ತೀನಿ. ಅದು ಹೆಂಗೆ ಹೇಳೋದಂತ ಗೊತ್ತಿಲ್ಲ ನನಗೆ. ಅದಕ್ಕೇ ಬೆಳಗ್ಗೆ ನನ್ನ ಮುಖ ನೋಡೋಕ್ಕಾಗಲ್ಲ, ಆ ಥರ ಇರುತ್ತೆ. ಏನೂ ಹಚ್ಚಲ್ಲ, ಏನೂ ಮಾಡಲ್ಲ. ತಲೆನ ಈ ಥರ ನೋಡಿ, ಈ ಥರ ಬಂದು ಕಟ್ಟಿಬಿಡ್ತೀನಿ. ಆ್ಯಂಡ್ ಒಂದು ಸಿಂಗಲ್ ನೈಟಿನಲ್ಲಿ ಕೆಲಸಗಳನ್ನ ಮಾಡ್ತಾಯಿರ್ತೀನಿ. ಕೆಲಸಗಳ ಮುಗಿದ ಮೇಲೆ ರೆಡಿ ಆಗೋದು ನಾನು. ಅಲ್ಲಿವರೆಗೂ ಹಿಂಗೆ ಇರ್ತೀನಿ. ಈ ಥರದ್ದು ಮುಸ್ರೆ ಥರ ಇದ್ಬಿಟ್ಟು ನಾನು ವೀಡಿಯೋ ಮಾಡಿ ಹಾಕಿದ್ರೆ ನಿಮಗೆಲ್ಲ ಬೇಜಾರಾಗಲ್ವಾ? ಅದಕ್ಕೆ ನಾನು ನನ್ನ ಮುಖ ತೋರಿಸ್ಲಿಲ್ಲ ಅಷ್ಟೇ. ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಶ್ರೀ ಹರಿಹರಪುರ ಕ್ಷೇತ್ರಕ್ಕೆ. ಎಷ್ಟು ಚೆನ್ನಾಗಿತ್ತು ಅಂತೀರಾ? ನೀವೆಲ್ಲರೂ ಒಂದ್ಸರಿ ಇಲ್ಲಿಗೆ ಹೋಗ್ಬಿಟ್ಟು ಬರಬೇಕು ಸ್ನೇಹಿತರೆ. ನೀವು ನೋಡಬೇಕು, ಅದೇನು ಚಂದ, ಸ್ವರ್ಗಕ್ಕೆ ಕಾಲಿಟ್ಟಂಗೆ ಆಯಿತು ನನಗೆ. ಆ್ಯಕ್ಚುಲಿ ನನಗಿದ್ದೆ ಹೆಸರೇ ಕೇಳಿಲ್ಲ, ಈ ಊರಿನ ಹೆಸರು ಕೇಳಿಲ್ಲ, ದೇವಸ್ಥಾನದ ಹೆಸರು ಕೇಳಿಲ್ಲ, ನಮಗೆ ಗೊತ್ತೇ ಇಲ್ಲ. ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ಗಳು ಬಂದರು. ಸೊ ಅವ್ರ ಜೊತೆ ಹೆಂಗೋ ಯಾವ ಜನ್ಮದ ಪುಣ್ಯನೋ ಏನೋ ನಾನು ಒಂದು ಸರಿ ಇದನ್ನು ನೋಡೋ ಥರ ಅದೃಷ್ಟ ನನಗೆ ಸಿಕ್ತು. ಎಷ್ಟು ಚೆನ್ನಾಗಿದೆ ಅಂತೀರಾ? ಇಲ್ಲೊಂದು ಆಂಜನೇಯ ಸ್ವಾಮಿ ಕೆತ್ತಿದ್ದಾರೆ ನೋಡಿ. ಅಪ್ಪ ದೇವರೇ, ಎಷ್ಟು ದೊಡ್ಡದು ಬೃಹದಾಕಾರದ ಆಂಜನೇಯ ಸ್ವಾಮಿ. ಅಲ್ಲಿ ಅವರು ಹೇಳ್ತಾಯಿದ್ರು, ಆಂಜನೇಯ ಸ್ವಾಮಿ ಏಕಶಿಲಾ ಆಂಜನೇಯ ಸ್ವಾಮಿ ಇದು. ಯಾವಾಗ ಇದನ್ನು ಕ್ರೇನ್ ತಂದುಬಿಟ್ಟು ಆಂಜನೇಯ ಸ್ವಾಮಿನ ಇಡೋದಕ್ಕೆ ಅಂತ ಹೇಳಿಬಿಟ್ಟು ರೆಡಿ ಮಾಡಿ ಇಟ್ಟಿದ್ರಂತೆ. ಇನ್ನೊಂದು ಕಲ್ಲಿದೆಯಲ್ಲ, ಈ ಕಲ್ಲಿದೆಯಲ್ಲ, ಇದು ಪಾದ, ಇದು ಸ್ವಾಮಿದು ನಿಜ ಪಾದ. ಇದು ಈ ಕಲ್ಲನ್ನು ಗುರುಗಳದ್ದು ಒಂದು ಸ್ಟ್ಯಾಚ್ಯೂ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಕಲ್ಲನ್ನು ಇಟ್ಟಿದ್ರಂತೆ. ನಾಳೆ ಬೆಳಗ್ಗೆ ಕ್ರೇನ್ ತಂದುಬಿಟ್ಟು ಆಂಜನೇಯ ಸ್ವಾಮಿ ಕೂರಿಸ್ಬೇಕು ಅಂತ ಅಂದಾಗ ಆ ಕಲ್ಲಿನ ಮೇಲೆ ಸ್ವಾಮಿ ಪಾದಗಳು ಮೂಡಿತ್ತಂತೆ. ಅದು ಪ್ರತೀತಿ ಕತೆ ಅಂತೆ. ಅಲ್ಲಿ ಸ್ವಾಮಿ ಪಾದಗಳು ಮೂಡಿದ್ದರಿಂದ ಅದು ಗುರುಗಳಿಗಂತ ತಂದಿಟ್ಟಿದ್ದ ಕಲ್ಲಿನ ಮೇಲೇ ಸ್ವಾಮಿ ಪಾದಗಳು ಮೂಡಿತ್ತಂತೆ. ಇಲ್ಲೇ ಪಕ್ಕದಲ್ಲಿ ಬರೆದಿದ್ದಾರೆ ನಿಜಪಾದ ದರ್ಶನ ಅಂತ ಹೇಳಿಬಿಟ್ಟು. ಹರಿಹರಪುರ ಕ್ಷೇತ್ರ ಶೃಂಗೇರಿ ಹತ್ತಿರ ಇರೋದು. ಕೊಪ್ಪ ಮುಗಿಸ್ಕೊಂಡಾದ್ಮೇಲೆ ಇಲ್ಲಿಗೆ ಬಂದಿದ್ದು. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿದೆ. ಇದು ಬರೀ ಔಟರ್ ಸರ್ಫೇಸ್ ನೀವು ನೋಡ್ತಿರೋದು, ಹೊರಗಡೆಯ ಜಾಗ. ಈ ಆಂಜನೇಯ ಸ್ವಾಮಿ ಏನಿದಾರಲ್ಲ, ಇವರಿನ್ನೂ ಜಸ್ಟ್ ಹೊರಗಡೆ. ನೀವು ಒಳಗಡೆ ಹೋಗಬೇಕು. ಹೆಂಗಿದೆ ಅಂದರೆ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ, ಆ ಥರ ಇದೆ ನೋಡಿ ಇಲ್ಲಿ ಒಳಗಡೆ. ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ನಾವು ಈ ಜಾಗಕ್ಕೆ ಬಂದಿದ್ದೀವ, ಇದನ್ನು ನೋಡ್ತಾ ಇದ್ದೀವ ಅಂತ. ಸ್ವರ್ಗ ಎಲ್ಲಿತ್ತು ಅಂದರೆ ಇಲ್ಲೇ ಇತ್ತು ಅನ್ಬೇಕು, ಅಷ್ಟು ಸೂಪರ್ ಆಗಿದೆ. ಕೆಳಗಡೆ ಆಮೆ ಬಂದ ತಕ್ಷಣ ನೋಡಿದ್ದೆ ಅದು. ಈ ದೇವಸ್ಥಾನ ಹರಿಹರಪುರ ಅಂತ ಹೇಳಿಬಿಟ್ಟು ಆಂಜನೇಯ ಸ್ವಾಮಿ ಇದ್ದಾರೆ ನೋಡಿ.
ಆಂಜನೇಯ ಸ್ವಾಮಿ. ಇದು ಬಂದು ಅದೇ ಕೊಪ್ಪದಿಂದ ಮುಂದೆ ಬರಬೇಕು, ಹತ್ತತ್ರ ಶೃಂಗೇರಿ. ತೀರ್ಥಹಳ್ಳಿ ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ಅಂತ. ಕೊಪ್ಪದಿಂದ ತೀರ್ಥಹಳ್ಳಿ ಬರೀ 20 ಕಿಲೋಮೀಟ್ರ್. ಏಕಶಿಲಾ ಆಂಜನೇಯ ಸ್ವಾಮಿ. ನನಗೆ ಗೊತ್ತೇ ಇಲ್ಲ ಹರಿಹರಪುರ ಕ್ಷೇತ್ರ ಅಂತ ಅಂದರೆ ನಾನೇನು ಅಂದ್ಕೊಂಡಿದ್ದೀನಿ ಹರಿಹರ ಅಂದರೆ ಶಿವ ಮತ್ತು ವಿಷ್ಣು ಇಬ್ಬರು ಇರ್ತಾರಲ್ಲ ಆ ಕ್ಷೇತ್ರ ಇರಬೇಕು ಅಂತ. ಇಲ್ಲಿ ನೋಡ್ತೀನಿ ಬರೀ ಒಂದೇ ಒಂದು ಆಂಜನೇಯ ಸ್ವಾಮಿ ಇದೆ, ಮುಂದೆ ಇನ್ನೆಲ್ಲೂ ದೇವಸ್ಥಾನ ಇನ್ನೆಲ್ಲಿದೆ ಅಂತ ನಮಗೆ ಕನ್ಫ್ಯೂಸು. ಯಾಕೆಂದರೆ ನಾವು ಬಂದಿದ್ದೆ ಫಸ್ಟ್ ಟೈಮ್ ಅಲ್ವಾ, ನಮಗೇನು ಗೊತ್ತಿಲ್ಲ. ಸುಮ್ಮನೆ ಕನ್ಫ್ಯೂಸಾಗಿ ನೋಡ್ತಾನೆ ಇದ್ವಿ. ಮುಂದೆ ಅಲ್ಲಿ ನಾನು ಆವಾಗಲೇ ತೋರಿಸಿದ್ನಲ್ಲ ಅಲ್ಲಿ ಇರೋದು ಮೂಲ ವಿಗ್ರಹ ಸ್ವಾಮಿ ದೇವಸ್ಥಾನಗಳು, ಎರಡೆರಡು ಗರ್ಭಗುಡಿಗಳು ನೀವು ನೋಡಬೇಕು. ಅವಾಗಲೂ ಒಂದ್ಸರಿ ನಾನು 7th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಶೃಂಗೇರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮೀನಿಗೆಲ್ಲ ಪುರಿ ಹಾಕಿದ್ದು. ಅವಾಗ ಒಂದ್ಸರಿ ಟೂರಿಗೆ ಬಂದಿದ್ದೆ. ಅದಾದಮೇಲೆ ನನಗೆ ಮತ್ತೊಂದ್ಸರಿ ಬಂದಿದ್ದೆ ಅಷ್ಟೇ. ಅವತ್ತು ನಾವು ಬಂದ ದಿವಸ ಫುಲ್ಲು ಮಳೆ, ಅಲ್ಲಿ ಹೋಗಿ ನೋಡೋಕ್ಕೆ ಆಗಲಿಲ್ಲ, ಮೀನುಗಳನ್ನ ನೋಡೋಕ್ಕಾಗಲಿಲ್ಲ. 2011 ಒಂದು ವಾರ ಹೋಗಿದ್ಬಿಟ್ರೆ ಇವತ್ತು ಶೃಂಗೇರಿಗೆ ಹೋಗಿ ಮತ್ತಿನ್ನೊಂದ್ಸಲ ಟ್ರಿಪ್ ಇತ್ತು, ನಾನೇ ಬೇಡ ಅಂದೆ. ಶೃಂಗೇರಿ ನೋಡಕ್ ಹೋದ್ರೆ ಬೇರೆ ಕಡೆ ಹೋಗ್ತಿದ್ವಿ, ನೋಡಿದ್ದೀನಿ ಮೇಲೆ ಬೇಡ. ಮಲೆನಾಡು ಕಡೆ ದೇವಸ್ಥಾನಗಳೇ ಒಂಥರ ಎಲ್ಲ ರೆಡ್ ಕಲರ್ ಇರುತ್ತೆ. ಇಟ್ಕೆಗಳು ಹಂಗಂಗೆ ಕಟ್ಟಿರ್ತಾರೆ, ಇಟ್ಕೆಗಳಿಗೆ ಸಾರಣೆ ಮಾಡಿರಕ್ಕಲ್ಲ. ಇದೊಂಥರ ಒರಿಜಿನಲ್ ಹಂಗೆ ನೋಡು, ಇವೆಲ್ಲ ಒರಿಜಿನಲ್ ಇಟ್ಕೆಗಳು, ಸುಮ್ಮನೆ ಹಂಗೆ ತಂದಿಟ್ಬಿಡೋದು ಪೇಂಟ್ ಹೊಡೆದಂಗೆ. ತಿಂಡಿ ಎಲ್ಲ ಮಾಡಿ ಕೊಟ್ಟು ಕಳ್ಸಿರ್ತಾರೆ. ಚಿತ್ರಾನ್ನ ಮಾಡಿದ್ರಂತೆ, ಅದೊಂದೇ ಬರೋದು. ನಾನು ಇಲ್ಲ ಅಂತಂದ್ರೆ ಅವ್ರು ಮಾಡೋ ಚಿತ್ರಾನ್ನ ಒಂದು, ಪುಳಿಯೋಗರೆ ಒಂದು. ದೇವಸ್ಥಾನಕ್ಕೆ ಏನ್ಬಿಟ್ರೆ ಯಾಕೆ ಏನಕ್ಕೆ ಪ್ರಶ್ನೆ ಮಾಡೋದಲ್ಲ. ದೇವಸ್ಥಾನಕ್ಕೆ ನಮ್ಮ ಅಣ್ಣ ಹೇಳ್ತೀವಿ ಪಾಪ, ನಮ್ಮ ಅಪ್ಪ ಅಷ್ಟವ್ರಿಗೆ ಹೋಗಿದ್ದೀರಾ, ನಾನೆಲ್ಲೋ ಎಲ್ಲಿ ಪಕ್ಕದಲ್ಲಿ ಹೋಗಿದ್ದು ಅಂತ ಅನ್ಕೊಂಡೆ ಅಂತ ನಮ್ಮ ಅಪ್ಪಂಗೆ ಗೊತ್ತಿಲ್ಲ. ಇದು ಗುರುಭವನ ಅಂತ ಮಾಡಿದ್ದಾರೆ. ಇದ್ರ ಮೇಲ್ಗಡೆ ಒಂದು ಮ್ಯೂಸಿಯಂ ಇದೆ, ಗಣಪತಿದು ಮ್ಯೂಸಿಯಮ್ಮು, ನೀವು ನೋಡಬೇಕು. ಅಪ್ಪ ದೇವ್ರೆ, ಅಲ್ಲಿ ಕ್ಲೋಸ್ ಮಾಡಿದ್ರು, ನಾವು ಆದ್ರೂ ಕಿಟಕಿನಲ್ಲಿ ಸೈಡಲ್ಲಿ ನೋಡ್ಕೊಂಡು ಬಂದೆ. ಎಂಥ ಮ್ಯೂಸಿಯಂ ಅಂತೀರ ಮಾರ್ರೆ ಭಗವಂತ. ಅದು ಯಾವ್ಯಾವ ಕಾಲದ ಸ್ಟ್ಯಾಚ್ಯೂಗಳನ್ನ ಇಟ್ಟಿದ್ದಾರೆ ಅಂತಂದರೆ ಗಣಪತಿದು ಎಲ್ಲ ಕಂಚು, ತಾಮ್ರ, ಆಮೇಲೆ ಆನೆ ದಂತ, ಗಂಧ, ರೋಸ್ವುಡ್, ಆಮೇಲೆ ಇನ್ನೊಂದು ಯಾವುದೋ ಒಂದು ಈ ಪುಷ್ಪ ಫಿಲ್ಮಲ್ಲಿ ತೋರಿಸ್ತಾ ಇದ್ರಲ್ಲ ಅದೆಂಥ ವುಡ್ ಅದು, ರಕ್ತಚಂದನದಲ್ಲೂ ಸಮೇತ ಮಾಡಿಟ್ಟಿರುವಂತಹ ಗಣಪತಿ ಇದೆ ಅಲ್ಲಿ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆ ಮ್ಯೂಸಿಯಂ ಅಂದರೆ. ಬಟ್ ನಾವು ಹೋದಾಗ ಅದು ಕ್ಲೋಸ್ ಆಗಿತ್ತು ಅಥವಾ ಕ್ಲೋಸ್ ಮಾಡಿದಾರೋ ಗೊತ್ತಿಲ್ಲ. ಅದ್ರೊಳಗಡೆ ಎಂತೆಂಥ ಗಣೇಶ ಇದ್ದಾರೆ ಅಂತ ಅಂದರೆ ಅದಕ್ಕೆ ಹೆಸರೇನೇ ಏನು ಕಲೆಕ್ಷನ್ ಆಫ್ ಗಣೇಶ ಸಂಗ್ರಹಾಲಯ ಅಂತನೇನೋ ಅದಕ್ಕೆ ಹೆಸರಿದೆ, ಮರ್ತೋಗ್ಬಿಡ್ತು ನನಗೆ. ಗಣಪತಿ ಸಂಗ್ರಹಾಲಯ ಅಂತನೇನೋ ಹೆಸರಿದೆ. ಎಂಥ ಗಣೇಶ ಇಟ್ಟಿದ್ದಾರೆ ಅಂದರೆ, ನೀವು ಇಲ್ಲಿಗೇನಾದರೂ ಹೋಯಿತು ಅಂದರೆ ದಯವಿಟ್ಟು ಅದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಆ್ಯಕ್ಚುಲಿ ನಮಗೂ ಗೊತ್ತಿರಲಿಲ್ಲ. ಲಾಸ್ಟ್ ಮೇಲೆ ನಾವು ಮತ್ತೆ ಅಲ್ಲಿಂದ ವಾಪಸ್ ದೇವಸ್ಥಾನ ಎಲ್ಲ ನೋಡ್ಕೊಂಡು ಆದಮೇಲೆ ಮತ್ತೆ ಇಲ್ಲಿ ಬಂದು ಗಣೇಶನ ನೋಡಿಕೊಂಡು ಹೋಗಿದ್ದು ನಾವು. ಇದು ಜಾಸ್ತಿ ಇದೆ. ಹೌದಾ? ಇಲ್ಲಿ ನೋಡಿ, ಇಲ್ಲಿ ಈ ಥರ ವೈಟ್ ಕಲರ್ ಲೈನ್ಗಳು ಯಾಕೆ ಹಾಕಿದ್ದಾರೆ ಹೇಳು? ಇಲ್ಲೇ ಬರಲಿ ಅಂತ. ಅಲ್ಲ, ಬಿಸಿಲಲ್ಲಿ ಇದ್ರ ಮೇಲೆ ಮಾತ್ರ ಸುಡಲ್ಲ, ಇಲ್ಲಿ ಸುಡತ್ತೆ. ವೈಟ್ ಕಲರ್ ಪಟ್ಟಿ ಮೇಲೆ ಸುಡಲ್ಲ. ಬ್ಲ್ಯಾಕ್ ಏನಿದೆಯಲ್ಲ ಅದು ಅಬ್ಸರ್ವ್ ಮಾಡತ್ತಲ್ಲ ಹೀಟ್ನ, ಹಂಗಾಗಿ ಸುಡತ್ತೆ. ಈ ವೈಟ್ ಪಟ್ಟಿ ಏನಿದೆಯಲ್ಲ ಅದು ಅಬ್ಸರ್ವ್ ಮಾಡಲ್ವಲ್ಲ, ಅದು ಸುಡಲ್ಲ. ನೋಡಿಲಿ ಒಂದೊಂದು ಕೆತ್ತನೆ. ದ ಸೇಕ್ರೆಡ್ ಜನ್ಮಭೂಮಿ ವೇರ್ ಭಗವತ್ಪದ ಆದಿಶಂಕರಾಚಾರ್ಯ ಡಿಡ್ ಅಷ್ಟೊತ್ತಿಗಾಗಲೇ ಮೊಬೈಲಲ್ಲಿ ಚಾರ್ಜ್ ಕಡಿಮೆ ಆಗಿಬಿಡ್ತು. ನಾನು ಆ ಕಡೆ ಇಂಗ್ಲೀಷಲ್ಲಿ ಬರ್ದಿರೋದನ್ನೇ ಓದ್ತಾ ಇದ್ದೀನಿ. ಆಮೇಲೆ ಈ ಕಡೆ ನೋಡ್ತೀನಿ ಕನ್ನಡದಲ್ಲಿ ಬರ್ದಿದ್ದಾರೆ. ತುಂಗಭದ್ರಾ ಕಾಂಡದ ಪ್ರಕಾರ ದಕ್ಷ ಬ್ರಹ್ಮನು ಮಹಾಯಾಗ ಮಾಡಿರುವ ಯಾಗಭೂಮಿ ಭಗವಾನ್ ದಕ್ಷಹಾರ ಸೋಮೇಶ್ವರು ನೆಲೆಸಿರುವ ಪುಣ್ಯಸ್ಥಳ. ಅಗಸ್ತ್ಯ ಮಹರ್ಷಿಗಳು ಭಗವಂತನಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಪ್ರತ್ಯಕ್ಷ ದರ್ಶನವನ್ನು ಪಡೆದ 2 ಗರ್ಭಗೃಹಗಳಿರುವಂತಹ ತಪೋಭೂಮಿ. ವಿಶ್ವದಲ್ಲೇ ಅತ್ಯಂತ ವಿಶಿಷ್ಟವಾದ ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯವನ್ನು ಹೊಂದಿರುವಂತಹ ಶ್ರೀ ಕ್ಷೇತ್ರ.
ಹೀಗೆ ಯಾಗಭೂಮಿ, ತಪೋಭೂಮಿ ಮತ್ತು ಜ್ಞಾನಭೂಮಿಯ ತ್ರಿವೇಣಿ ಸಂಗಮವಾಗಿರುವಂತಹ ದಿವ್ಯ ಕ್ಷೇತ್ರವಿದು. ಸಾವಿರಾರು ವರ್ಷಗಳ ಇತಿಹಾಸ ಕೂಡ ಈ ಹರಿಹರಪುರ ಕ್ಷೇತ್ರಕ್ಕೆ ಇದೆ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಬರೆದಾಕಿದ್ದಾರೆ. ಒಳಗಡೆ ಬಂದ್ವಿ ನೋಡಿ, ನನಗಂತೂ ನಿಜವಾಗ್ಲೂ ನಿಮ್ಗೇನು ಫೀಲ್ ಆಗ್ತಿದೆಯೋ ನನಗಂತೂ ಗೊತ್ತಿಲ್ಲ, ಬಟ್ ನನಗೇನು ಫೀಲ್ ಆಯಿತು ಗೊತ್ತಾ, ಒಳಗಡೆಗೆ ಬಂದ ತಕ್ಷಣ ಸ್ವರ್ಗಕ್ಕೆ ಬಂದಿದ್ದೀವೇನೋ ಅನ್ನೋ ಥರ ಫೀಲ್ ಆಯಿತು. ಇದು ಶ್ರೀಚಕ್ರದಲ್ಲಿ ಸ್ಥಾಪಿತವಾಗಿರುವಂತಹ ತಾಯಿ ಶಾರದಾಂಬೆ. ಎಂಥ ಸೂಪರ್ ಆಗಿದೆ ಅಂದರೆ ಒಂದೊಂದು ಕೆತ್ತನೆ ಮಾರ್ರೆ ಭಗವಂತ, ಅದು ಯಾವ ಪುಣ್ಯಾತ್ಮ ಕೆತ್ತಿರುವಂತಹ ಕೆತ್ತನೆ ನೀವು ಕಣ್ರಪ್ಪ. ಅಷ್ಟು ಅಂದರೆ ಅಷ್ಟು ಚೆನ್ನಾಗಿದೆ. ದೇವರು ಫುಲ್ಲು ಚಿನ್ನ ಲೇಪಿತ, ತಾಯಿ ಸುತ್ತ ಬೆಳ್ಳಿ ಲೇಪಿತ, ಬಾಗಿಲುಗಳಿಂದ ಹಿಡಿದು ಸಣ್ಣ ಸಣ್ಣ ರೇಖೆಗಳು ಸಮೇತ ಚಿನ್ನ ಲೇಪಿತವಾದ ತಾಯಿ. ಸುತ್ತ ತಾಯಿಯ ಅಂದರೆ ಯಾವ್ಯಾವ ಅವತಾರಗಳೇನಿದೆಯಲ್ಲ, ತಾಯಿಯ ಅವತಾರಗಳನ್ನ ಮಂಟಪದ ಸುತ್ತ ಕೆತ್ತಿದ್ದಾರೆ. ಸೈಡ್ನಲ್ಲಿ ಎಲ್ಲನೂ ಶ್ರೀಕೃಷ್ಣ ಸ್ವಾಮಿಯವ್ರದ್ದು, ಶಾರದಾಂಬಿಕೆಯವ್ರದ್ದು, ಲಕ್ಷ್ಮೀ ನರಸಿಂಹಸ್ವಾಮಿಯವ್ರದ್ದು ನಾನಾ ಅವತಾರಗಳು. ಶಾರದಾಂಬಿಕೆ ಮಾತ್ರ ಇದ್ದಾರೆ ಅಂತ ಅನ್ಕೊಂಡು ನಾವು ಸುಮ್ಮನೆ ಒಂದು ಸುತ್ತಮುತ್ತ ನೋಡ್ತಾ ಇದ್ದೀವಿ. ಹಾಗೆ ಒಂಚೂರು ಮುಂದಕ್ಕೆ ಹೋದ್ವಿ, ಅಲ್ಲಿ ಸ್ವಾಮಿಗಳಿದ್ದಾರೆ. 2 ಗರ್ಭಗುಡಿ ಇರುವಂತಹ, ಒಂದೇ ಕಡೆ 2 ಗರ್ಭಗುಡಿ ಇರುವಂತಹ ಏಕೈಕ, ವಿಶ್ವದಲ್ಲೇ ಇರುವಂತಹ ಏಕೈಕ ಕ್ಷೇತ್ರ ಅನ್ಸುತ್ತೆ ಇದು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ನೋಡಿ, ಹಸಿರು ಕಲರ್ ಇದೆ. ಅದು ಏನು ಅಂತ ಗೊತ್ತಾಗ್ತಿಲ್ಲ, ಸ್ವಾಮಿ ಮುಖ ಎಲ್ಲ ಹಸಿರು ಕಲರು. ಯಪ್ಪ, ನಂಗೆ ನೋಡಿ ಹಿಂಗೆ ಅನಿಸ್ಬಿಡ್ತು ಅಂದರೆ ಇದು ಯಂತ್ರಗುರು ಸ್ತಂಭ, ದಿವ್ಯ ಸ್ತಂಭ, ಅದು ದೊಡ್ಡದು. ಅದ್ರ ಮೇಲೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗಳು ಇಲ್ಲಿ ಇದ್ದಾರೆ. ಇದ್ರ ಸುತ್ತ ಶ್ರೀಕೃಷ್ಣನ ನಾನಾ ಅವತಾರಗಳು, ಕೂರ್ಮ ಅವತಾರ, ವಾಮನ ಅವತಾರ, ಆಮೇಲೆ ಇವರು ಬಲಿ ಅವತಾರ, ಈ ಥರದ್ದು ನಾನಾ ಅವತಾರಗಳು, ನಾನಾ ರೀತಿಯ ಕೆತ್ತನೆಗಳು. ನೋಡೋದಕ್ಕೆ 2 ಕಣ್ಣು ಸಾಲದು. ಸುತ್ತ ತುಂಗಭದ್ರಾ ನದಿ, ಅಲ್ಲಿಂದ ದೇವಸ್ಥಾನ ಎದುರುಗಡೆ ಇನ್ನೊಂದು ವಿಮಾನ ಗೋಪುರ ಅಂತ ಮಾಡಿದ್ದಾರೆ. ಈ ಕಡೆ ಹೆಂಚಲ್ ಕಟ್ಟಿದಾರಲ್ಲ ಅದು. ಆ ವಿಮಾನ ಗೋಪುರದಿಂದ ಸ್ವಾಮಿಯವರ ಗರ್ಭಗುಡಿಯ ಮೇಲಿರುವಂತಹ ಗೋಪುರನ ನಾವು ನೋಡ್ಕೊಂಡು ಬರೋದು. ಅದನ್ನ ನೋಡಿದ್ರೆ ನಾವೇನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿರ್ತೀವಿ, ನಮ್ಮ ಕಷ್ಟಗಳನ್ನ ಹೇಳ್ಕೊಂಡಿರ್ತೀವಿ, ಅದು ಆದಷ್ಟು ಬೇಗ ನಮಗೆ ಒಳ್ಳೇದಾಗತ್ತೆ, ಈಡೇರತ್ತೆ, ನಮ್ಮ ಪ್ರಾರ್ಥನೆ ಈಡೇರತ್ತೆ ಅನ್ನೋದು ಪ್ರತೀತಿ ಇದೆ. ಅದಕ್ಕೋಸ್ಕರ ಅಲ್ಲಿ ವಿಮಾನ ಗೋಪುರ, ಕಾಮಧೇನು ಮಾಡಿಬಿಟ್ಟು ವಿಮಾನ ಗೋಪುರನ ಮಾಡಿದ್ದಾರೆ. ಆ ಕಾಮಧೇನುವಿನಿಂದ ಹಿಂಭಾಗದಿಂದ ನಾವು ಆ ವಿಮಾನ ಗೋಪುರದ ವೀಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಹಾಗೇನೆ ಒಂದು ಶೂಟಿಂಗ್ ನಡೀತಿತ್ತು. ಯಾವುದೋ ಹೊಸ ಫಿಲ್ಮ್ ಅಂತೆ, ಏನೋ ಮಳೆ ಬರುತ್ತಿದೆ ಅಂತ ಫಿಲ್ಮ್ ಹೆಸರು. ಅಲ್ಲೊಂದು ನಡೀತಾ ಇತ್ತು, ಅದನ್ನು ನೋಡಿದ್ವಿ. ಸುತ್ತ ಫುಲ್ ಗ್ರೀನ್ರಿ. ಆಹಾ ದೇವರೇ, ಸ್ವರ್ಗ ಸ್ವರ್ಗ. ಇಲ್ಲಿಗೆ ಬಂದ್ಬಿಟ್ಟು ಈ ಪಾಯಿಂಟ್ ಇಂದ ಅಲ್ಲಿರೋ ದೇವಸ್ಥಾನದ ಕಳಶ ನೋಡಿ ಅಂತ ಅವ್ರು ಹೇಳ್ತಾ ಇರೋದು. ವಿಮಾನ ಗೋಪುರ ಅಂದ್ರೆ ಇದು. ಕಾಣಿಸ್ತಾ ಇದೆಯಾ ಕಳಶ? ಇದು ಇಲ್ಲೇ ಕಾಣುತ್ತೆ. ಇಲ್ಲಿ ಕಾಣಿಸ್ತಲ್ಲ, ಇಲ್ಲೇ ಕಾಣಿಸ್ತಾ ಇದೆ. ಈ ಕಳಶ ನೋಡೋದಲ್ಲಿ. ದೇವಸ್ಥಾನ ಎಲ್ಲ ನೋಡಿದ್ಮೇಲೆ ಪ್ರಸಾದ ಹೊಟ್ಟೆ ಚುರ್ಚುರ್ ಅಂತಿತ್ತು. ಬಂದ್ವಿ, ಅಡುಗೆ ಮನೆಗೆ ಎಷ್ಟು ಕ್ಲೀನ್ ಆಗಿತ್ತು ಅಂದರೆ ಸೂಪರ್ ಆಗಿತ್ತು. ಪ್ರಸಾದನೂ ಕೂಡ ಅಮೃತ ಥರ ಇತ್ತು. ಹೊಟ್ಟೆ ತುಂಬ ಊಟ ಹಾಕಿದ್ರು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.